ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಫುಡ್ ವ್ಲಾಗ್. ನಾವೀಗ ಕುಂದಾಪುರದಲ್ಲಿದ್ದೀವಿ. ರೀಸೆಂಟಾಗಿ ಇಲ್ಲೊಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ, ಸೀ ರಾಕ್ ಅಂತ. ಇವರು ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಒಂದು ಬ್ರ್ಯಾಂಚ್ ಇದೆ, ಸೊ ಕುಂದಾಪುರದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಒಂದು ಖುಷಿ. ರೀಸೆಂಟಾಗಿ ಈಗ ಶಾಸ್ತ್ರಿ ಪಾರ್ಕ್ ಹತ್ರ ಯುವ ಮನೀಶ್ ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಇನಾಗ್ರೇಷನ್ ಆಗಿದೆ, ಅಲ್ಲೇ ಇವರ ರೆಸ್ಟೋರೆಂಟ್ ಕೂಡ ಇನಾಗ್ರೇಟ್ ಆಗಿದೆ. ಸೊ ಇಲ್ಲಿ ಸೀ ಫುಡ್ ಸಖತ್ತಾಗಿ ಸಿಗುತ್ತಂತೆ. ಆಮೇಲೆ ಕೆಲವೊಂದಿಷ್ಟು ಸಿಗ್ನೇಚರ್ ಡಿಶ್ಗಳು ಇದೆ. ಸೊ ಏನೆಲ್ಲ ಸಿಗುತ್ತೆ ಅದೆಲ್ಲ ಇವತ್ತು ನೋಡ್ಕೊಂಡು ಬರೋಣ ಬನ್ನಿ. ಕುಂದಾಪುರದ ಹೃದಯ ಭಾಗದಲ್ಲಿರುವ ಈ ಹೋಟೆಲ್ನ ಆಂಬಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಕಳೆದ 35 ವರ್ಷದಲ್ಲಿ ಬೆಂಗಳೂರಲ್ಲಿ ಒಳ್ಳೆ ಸರ್ವಿಸ್ ಕೊಟ್ಟು ಇವಾಗ ಕುಂದಾಪುರದಲ್ಲೂ ಸ್ಟಾರ್ಟ್ ಆಗಿದೆ. ರೂಫ್ ಟಾಪ್ ರೆಸ್ಟೋರೆಂಟ್ ಸೇರಿ ಎಟ್ ಎ ಟೈಮ್ 300 ಜನ ಒಟ್ಟಿಗೆ ಡೈನಿಂಗ್ ಮಾಡೋ ಆಪ್ಷನ್ ಇದೆ. ಅಟ್ಯಾಚ್ಡ್ ಬಾರ್ ಜೊತೆಗೆ ನುರಿತ ಬಾರ್ ಟೆಂಡರ್ಸ್ ಕೂಡ ಇದ್ದಾರೆ. ಹಾಗೆಯೇ ಇಲ್ಲಿ ವಿಧ ವಿಧವಾದ ಕಾಕ್ಟೇಲ್ ಮತ್ತು ಮಾಕ್ಟೇಲ್ಗಳು ಸಿಗುತ್ತೆ. ಬರ್ತ್ಡೇ ಆನಿವರ್ಸರಿ ಸೆಲೆಬ್ರೇಷನ್ ಮಾಡೋಕೆ ಇಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ. ಹಾಗೆ ತುಂಬಾ ಜನ ಬಂದು ಸೆಲೆಬ್ರೇಷನ್ ಮಾಡ್ತಾರೆ. ಹಾಗೆ ಬಿಸ್ನೆಸ್ ಮೀಟಿಂಗ್ ಮಾಡೋಕೆ ಕಾನ್ಫರೆನ್ಸ್ ರೂಮ್ ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾ ಹೈಜಿನಿಕ್ ಕಿಚನ್ ಹಾಗೂ ನುರಿತ ಶೆಫ್ಗಳು ಇದ್ದಾರೆ. ಇವರು ತಯಾರಿಸುವ ಯಾವುದೇ ಆಹಾರ ಪದಾರ್ಥಕ್ಕೂ ಫುಡ್ ಕಲರ್ ಅಥವಾ ಟೇಸ್ಟಿಂಗ್ ಪೌಡರ್ ಅಥವಾ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಅನ್ನು ಬಳಸಲ್ಲ. ನಾನಿವತ್ತು ಟೇಸ್ಟ್ ಮಾಡ್ತಾ ಇರೋದು ಬಂಜಾರ ಕಬಾಬ್. ನನಗಂತೂ ಕಬಾಬ್ ಅಂದರೆ ತುಂಬಾ ಇಷ್ಟ. ನಾನು ಅಮ್ಮನ ಮನೆಗೆ ಹೋದರೂ ಅಮ್ಮನ ಹತ್ರ ಕಬಾಬ್ ಮಾಡಿಸ್ಕೊಡು ಅಂತ ಕೇಳ್ತಾ ಇರ್ತೀನಿ, ಮಾಡಿಕೊಡು ಅಂತ. ನಿಮಗಿದು ನೋಡ್ತಿದ್ರೆ ಗೊತ್ತಾಗಿರ್ಬೋದು ಎಷ್ಟು ಕ್ರೀಮಿ ಆಗಿದೆ ಅಂತ ನೋಡಿ. ಆ್ಯಂಡ್ ಸಾಫ್ಟ್ ಆಗಿದೆ, ಜ್ಯೂಸಿ ಆಗಿದೆ. ಇದು ಬೋನ್ಲೆಸ್ ಚಿಕನ್ ಹಾಕಿದ್ದಾರೆ. ಇದಕ್ಕೆ ಮ್ಯಾರಿನೇಟ್ ಮಾಡಿರ್ತಾರೆ. ಅದು ಗಟ್ಟಿಯಾದ ಮೊಸರಲ್ಲಿ ವಿವಿಧವಾದ ಅವರೇ ತಯಾರು ಮಾಡಿರುವಂಥ ಹರ್ಬ್ಸ್ ಆಗಿರ್ಬೋದು, ಮಸಾಲೆ ಆಗಿರ್ಬೋದು, ಇದನ್ನೆಲ್ಲ ಶುಂಠಿ, ಗಾರ್ಲಿಕ್ ಇದನ್ನೆಲ್ಲ ಹಾಕಿಬಿಟ್ಟು ಅವರು ಒಂದು ಮಸಾಲೆಯನ್ನು ರೆಡಿ ಮಾಡಿರ್ತಾರೆ. ಆ ಮಸಾಲೆಯಲ್ಲಿ ಇದನ್ನು ಮ್ಯಾರಿನೇಟ್ ಮಾಡಿರ್ತಾರೆ. ಆಮೇಲೆ ಇದನ್ನು ಬಟ್ಟಿಯಲ್ಲಿ ಇದನ್ನು ಬೇಯಿಸ್ತಾರೆ, ಫ್ರೈ ಮಾಡ್ತಾರೆ. ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮಿಂಟ್ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಈ ಮಸಾಲೆ ಹಾಕಿರೋದ್ರಿಂದ ಈ ಕಬಾಬ್ ಕೂಡ, ಬಂಜಾರ ಕಬಾಬ್ ಏನಿದೆ ಇದು ಕೂಡ ಸ್ಪೈಸಿ ಆಗಿರುತ್ತೆ ಆ್ಯಂಡ್ ಜ್ಯೂಸಿ ಆಗಿದೆ. ಹಾಗೆ ಈ ಮಿಂಟ್ ಚಟ್ನಿ ಸ್ವಲ್ಪ ಖಾರವಾಗಿ ಕೊಟ್ಟಿದ್ದಾರೆ ಇವರು. ಇದಕ್ಕೆ ಒಳ್ಳೆ ಕಾಂಬಿನೇಷನ್. ಇದು ಡ್ರಮ್ಸ್ ಆಫ್ ಹೆವನ್ ಅಂತ ಇಲ್ಲಿನ ಒನ್ ಆಫ್ ದ ಸಿಗ್ನೇಚರ್ ಡಿಶ್. ಇದು ಚಿಕನ್ ಲಾಲಿಪಾಪ್ ತಿಂದಿರ್ತೀರಲ್ಲ, ಆ ಲಾಲಿಪಾಪನ್ನೇ ಇವರು ಸಾಸಲ್ಲಿ ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಆಮೇಲೆ ಅದನ್ನು ಫ್ರೈ ಮಾಡಿ ಆಮೇಲೆ ಕೊಡ್ತಾರೆ. ಸ್ವಲ್ಪ ಸ್ವೀಟಾಗಿ ಬರುತ್ತೆ ಡಿಶ್ಶು. ಸೊ ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ನೋಡೋಕ್ಕಂತೂ ಸಖತ್ತಾಗಿದೆ. ಈ ಚಿಕನ್ ಪ್ರಿಯರಿಗೆ ತುಂಬ ಇಷ್ಟ ಆಗುತ್ತೆ. ಇದು ಸಖತ್ತಾಗಿದೆ. ಸ್ವೀಟ್ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಸ್ವೀಟ್ ಜೊತೆಗೆ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಇದೆ. ಆಮೇಲೆ ಸ್ವಲ್ಪ ಖಾರನೂ ಇದೆ. ಮೇಯ್ನ್ ಅಂದರೆ ಇವರ ಸಾಸ್ ಇದೆಯಲ್ಲ, ಅದು ಸಖತ್ತಾಗಿ ಕೋಟಾಗಿದೆ ಇದ್ರ ಮೇಲೆ. ಸಖತ್ತಾಗಿದೆ ಟೇಸ್ಟು. ನನಗಂತೂ ತುಂಬ ಇಡಿಸ್ತು. ಆಮೇಲೆ ಈ ಸೀ ರಾಕ್ ರೆಸ್ಟೋರೆಂಟ್ ಇದೆಯಲ್ಲ, ಇದು ಬೆಂಗಳೂರಲ್ಲಿರೋರಿಗೂ ತುಂಬ ಚಿರಪರಿಚಿತ ಇದು. ಯಾಕಂದರೆ ಶಿವಾನಂದ ಸರ್ಕಲಲ್ಲಿ ಅವ್ರ ಇನ್ನೊಂದು ಬ್ರ್ಯಾಂಚ್ ಇದೆ. ಕುಂದಾಪುರಲ್ಲಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿ ಒಂದು 3-4 ಮಂತ್ಸ್ ಆಗಿರ್ಬೋದು. ಬಟ್ ತುಂಬ ಚೆನ್ನಾಗಿ ರಿವ್ಯೂಸ್ ಬರ್ತಾಯಿದೆ ಜನರಿಂದ. ಸೊ ಕುಂದಾಪುರ ಸುತ್ತಮುತ್ತ ಇರೋರು, ಇವನ್ ಉಡುಪಿ ಡಿಸ್ಟ್ರಿಕ್ಟಲ್ಲಿರೋರಿಗೂ ಒಂದು ಒಳ್ಳೆ ಆಪ್ಷನ್ ಇದೆ ಆಯಿತಾ. ವೀಕೆಂಡ್ಸಲ್ಲಿ ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ನೀವು ಇಲ್ಲಿ ಬರ್ಬೋದು.
ಕ್ವಿಝಿನೂ ಹಾಗೆ ನಿಮಗೆ ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು, ಚೈನೀಸು, ಆಮೇಲೆ ಮೇಯ್ನಾಗಿ ಇಲ್ಲಿ ಜನ ಬರೋದು ಸೀ ಫುಡ್ಡಿಗೋಸ್ಕರ. ಸೀ ಫುಡ್ಡಲ್ಲಿ ನಿಮಗೆ ಎಲ್ಲ ಆಪ್ಷನ್ಸ್ ಇದೆ ಆಯಿತಾ, ಅಂದರೆ ಏನೆಲ್ಲ ಬೇಕು ನಿಮಗೆ ಅದೆಲ್ಲ ಸಿಗುತ್ತೆ. ಮತ್ತು ಇವರ ಈ ಲೊಕೇಶನ್ ಇದೆಯಲ್ಲ ಅದು ಕೂಡ ಹಾಗೆ ಪ್ರೈಮ್ ಲೊಕೇಶನಲ್ಲೇ ಇದೆ. ಕುಂದಾಪುರದ ಶಾಸ್ತ್ರಿ ಪಾರ್ಕ್ ಇದೆಯಲ್ಲ ಅಲ್ಲೇ ಇರುವಂಥದ್ದು. ಹಾಗಾಗಿ ನೆಕ್ಸ್ಟ್ ಟೈಮ್ ಕುಂದಾಪುರ ಕಡೆ ಪಯಣ ಬೆಳೆಸ್ತಾರೆ ಅಂತಿದ್ರೆ ಒಂದು ಸಲ ವಿಸಿಟ್ ಮಾಡಿ ಇಲ್ಲಿನ ಫುಡ್ಡನ್ನು ಟೇಸ್ಟ್ ಮಾಡಿ. ಆಮೇಲೆ ಒಂದು ವಿಸಿಟಲ್ಲಿ ಎಲ್ಲ ಫುಡ್ಡನ್ನು ಟೇಸ್ಟ್ ಮಾಡೋಕ್ಕಾಗಲ್ಲ, ಬಟ್ ಒಂದು ವಿಸಿಟಲ್ಲಿ ನಾವೀಗ ಏನು ಸಿಗ್ನೇಚರ್ ಡಿಶ್ ತೋರಿಸ್ತೀವಿ ಅದೆಲ್ಲ ನೀವು ಟ್ರೈ ಮಾಡಿ. ಆಮೇಲೆ ಇನ್ನಷ್ಟು ಐಟಮ್ಸ್ಗಳಿದೆ ಇಲ್ಲಿ, ಅದನ್ನು ನೀವು ಟ್ರೈ ಮಾಡಿ. ಸ್ಮೆಲ್ಲಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ತಾಜಾ ಇದೆ ಮೀನು ಅಂತ. ನಿಮ್ಗೆ ಗೊತ್ತಿದೆ ಕುಂದಾಪುರ ಸೈಡಲ್ಲಿ ಸೀ ಫುಡ್ಗೆ ಬರಗಾಲ ಇಲ್ಲ. ಹಾಗೆ ಈ ಹೋಟೆಲಲ್ಲೂ ಕೂಡ ಸೀ ಫುಡ್ ವೆರೈಟಿಯಲ್ಲಿ ನಿಮಗೆ ಸಿಗುತ್ತೆ. ಜನ ಇದಕ್ಕೋಸ್ಕರನೇ ಅಂತಲೇ ಬರ್ತಾರೆ ಇಲ್ಲಿ. ನಾನು ಕೂಡ ಇವತ್ತು ಬಂಗಡ ಮಸಾಲ ಫ್ರೈಯನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಆ ಮಸಾಲೆ ಘಮ ಘಮ ಅಂತ ಬರ್ತಾ ಇದೆ. ಮೇಯ್ನಾಗಿ ಫಿಶ್ ಮಸಾಲೆಯಲ್ಲಿ ಸರಿಯಾಗಿ ರೋಸ್ಟ್ ಆಗಿರೋದ್ರಿಂದ ಆ ಮಸಾಲೆ ಎಲ್ಲ ಮೀನು ಹೀರ್ಕೊಂಡಿರೋದ್ರಿಂದ ಅದು ತುಂಬ ಚೆನ್ನಾಗಿ ಬೆರ್ತೋಗಿದೆ ಮಸಾಲೆ ಮೀನೊಳಗೆ. ಅದರಿಂದ ತುಂಬ ಟೇಸ್ಟ್ ಬರ್ತಾ ಇದೆ. ನನಗೆ ಇಲ್ಲಿ ತುಂಬ ಫುಡ್ ಎಲ್ಲ ತುಂಬ ಇಷ್ಟ ಆಗ್ತಾ ಇದೆ. ನೆಕ್ಸ್ಟ್ ಐಟಮ್ಮು ನಾನು ಟೇಸ್ಟ್ ಮಾಡ್ತಿರೋದು ಚಿಕನ್ ಸೀಖ್ ಕಬಾಬ್. ಇದು ಚಿಕನನ್ನು ಚಿಕ್ಕದಾಗಿ ಮಿನ್ಸಿಂಗ್ ಮಾಡಿ ಆಮೇಲೆ ಅದನ್ನು ಒಂದು ಗ್ರಿಲ್ ಇರುತ್ತಲ್ಲ ಅದ್ರ ಮೇಲೆ ಅದನ್ನು ರೋಲ್ ಮಾಡಿ ಆಮೇಲೆ ತಂದೂರಲ್ಲಿ ಮಾಡುವಂಥದ್ದು. ಇದು ನನಗೆ ತುಂಬ ಇಷ್ಟ ಆಗುತ್ತೆ. ಇದು ಸ್ನೇಹಂಗಿದು ಅಷ್ಟಕ್ಕಷ್ಟೇ, ಅವಳಿಗೆ ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ನಾವು ಕಾಶ್ಮೀರಕ್ಕೆ ಹೋದಾಗಲೂ ಇದನ್ನು ತರಿಸಿದ್ವಿ, ಬಟ್ ಸ್ನೇಹ ತಿಂದಿರಲಿಲ್ಲ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಟೆಕ್ಸ್ಚರ್ ಎಲ್ಲ ಸಕ್ಕತ್ತಾಗಿ ಬಂದಿದೆ, ಕರೆಕ್ಟಾಗಿ ಬೆಂದಿದೆ ಕೂಡ ಇದು. ಸೊ ಅದ್ರ ಜೊತೆಗೆ ಚಟ್ನಿನೂ ಕೊಟ್ಟಿದ್ದಾರೆ. ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ತುಂಬ ಸಾಫ್ಟಾಗಿದೆ. ಆ್ಯಕ್ಚುಲಿ ಚಿಕನ್ ತಿಂತಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸಾಫ್ಟಾಗಿದೆ ಇದು. ವಾ, ಸಖತ್ತಾಗಿದೆ ಟೇಸ್ಟು. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು ಬಂದಾಗ. ಇನ್ನೊಂದು ಸಿಗ್ನೇಚರ್ ಡಿಶ್ ಇರೋದು ನೀರು ದೋಸೆ ಮತ್ತು ಕುಂದಾಪುರ ಚಿಕನ್ ಕರಿ ಅಂತೂ ಕುಂದಾಪುರ ಸೈಡ್ ಬಂದರೆ ತುಂಬ ಫೇಮಸ್ ಇದು. ಕುಂದಾಪುರ ಅಂತ ಹೆಸರು ಬರ್ತಿದ್ದಂಗೆ ಜನರ ತಲೆಯಲ್ಲಿ ಬರೋದೇನೆಂದರೆ ಒಂದು ಮೀನು, ಆಮೇಲೆ ಈ ಕುಂದಾಪುರ ಚಿಕನ್ನು, ಆಮೇಲೆ ಇನ್ನೊಂದಿಷ್ಟು ಕಲ್ಚರಲ್ ಹೆರಿಟೇಜ್ ಇದೆ ಕುಂದಾಪುರಕ್ಕೆ. ಬಟ್ ಇದು ಪ್ರೈಮರಿ ತಲೆಗೆ ಬರುವಂಥದ್ದು. ಸೊ ನೀರು ದೋಸೆ ನೋಡಿ ಎಷ್ಟು ಸಾಫ್ಟಾಗಿದೆ, ತುಂಬಾ ಸಾಫ್ಟಾಗಿದೆ. ಸೊ ಅದನ್ನು ಟೇಸ್ಟ್ ಮಾಡೋಣ. ಕಲರು ಸಖತ್ತಾಗಿ ಬಂದಿದೆ ಇದರದ್ದು ಕರಿದು, ಅಥೆಂಟಿಕ್ ಆಗಿದೆ ಟೇಸ್ಟು. ನಾವೇನು ಕುಂದಾಪುರ ಚಿಕನ್ ಅಂತ ಹೇಳ್ತೀವಲ್ಲ ಹಾಗೆ ಇದೆ. ಖಾರನೂ ಅಂದರೆ ತುಂಬಾ ಖಾರನೂ ಇಲ್ಲ, ಕಡಿಮೆ ಖಾರನೂ ಇಲ್ಲ, ಮೀಡಿಯಮ್ ಆಗಿದೆ. ಆಮೇಲೆ ಚಿಕನ್ ಪೀಸು ಹಾಗೆ ಗ್ರೇವಿ ಒಳಗೆ ಸರಿಯಾಗಿ ಬೆಂದಿದೆ ಮತ್ತು ಆ ಮಸಾಲೆ ಎಲ್ಲ ಸರಿಯಾಗಿ ಇಟ್ಕೊಂಡಿದೆ. ವಾವ್, ಸಖತ್ತಾಗಿದೆ. ಫ್ಯಾಮಿಲಿ ಜೊತೆಗೆ ಬಂದಾಗ ಒಂದು ಒಳ್ಳೆ ಡೆಸ್ಟಿನೇಷನ್ ನಿಮಗೆ. ಯಾಕಂದರೆ ಎಲ್ಲ ಥರ ಈಗ ಚಿಕ್ಕ ಮಕ್ಕಳಿಗೆಲ್ಲ ನೋಡಿ ಈ ಚೈನೀಸ್ ಇಷ್ಟಪಡ್ತಾರೆ, ಸೊ ಅದು ನಿಮ್ಗೆ ಸಿಗುತ್ತೆ. ಈ ಮತ್ತು ಅಥೆಂಟಿಸಿಟಿಗೋಸ್ಕರ ಬರೋರು ಕೂಡ ಇಲ್ಲಿ ಬರ್ಬೋದು. ಸೀ ರಾಕ್ ರೆಸ್ಟೋರೆಂಟು ಶಾಸ್ತ್ರಿ ಪಾರ್ಕ್ ಹತ್ರನೇ ಇದೆ. ಕುಂದಾಪುರದಲ್ಲಿ ದೊಡ್ಡ ಬಿಲ್ಡಿಂಗ್ ನಿಮ್ಗೆ ತೋರುತ್ತೆ, ಯುವ ಮನೀಶ್ ಅಂತ. ಈ ಯುವ ಮೆರಿಡಿಯನ್ ಇದ್ದಾರಲ್ಲ ಅವರದ್ದೇ ಸಿಸ್ಟರ್ ಕನ್ಸರ್ನ್ ಇದು. ಸೊ ಆ ಬಿಲ್ಡಿಂಗಲ್ಲೇ ರೀಸೆಂಟಾಗಿ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಬಂದು ನಿಮ್ಮ ಅನಿಸಿಕೆ ಹೇಗಿದೆ ತಿಳಿಸಿ. ಆಮೇಲೆ ಪ್ರೈಸಸ್ ಎಲ್ಲ ನೀವು ಇಲ್ಲೇ ಬಂದು ನೋಡ್ಕೊಳ್ಳಿ. ಯಾಕಂದರೆ ಪ್ರೈಸಸ್ ಅನ್ನೋದು ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಹೆಚ್ಚಿನ ವೀಡಿಯೋಸಲ್ಲಿ ಎಲ್ಲೂ ಪ್ರೈಸಸನ್ನು ಮೆನ್ಷನ್ ಮಾಡಲ್ಲ. ಯಾಕಂದರೆ ಇಲ್ಲಿ ಬಂದು ಈಗ ನಾವೇನೋ ಹೇಳೋದು ವೀಡಿಯೋದಲ್ಲಿ, ಆಮೇಲೆ ನೀವು 1 ವರ್ಷ ಬಿಟ್ಟು ಇಲ್ಲಿ ಬರ್ತೀರಾ ಅಂದ್ಕೊಳ್ಳಿ, ಆಮೇಲೆ ಯಾವಾಗ ಪ್ರೈಸಸ್ ಎಲ್ಲ ಚೇಂಜ್ ಆಗಿರುತ್ತೆ ಆವಾಗ ನಿಮಗೂ ಕ್ಲಾಶಸ್ ಆಗಬಾರ್ದು ಅಂತ. ಬಟ್ ಫುಡ್ ಅನ್ನೋದು ಸೇಮ್ ಟೇಸ್ಟ್ ಇರುತ್ತೆ ಅವರದ್ದು. ನೀವು ಇನ್ನೊಂದು 10 ವರ್ಷ ಬಿಟ್ಟು ಬಂದರೂ ಈ ಶೆಫ್ಗಳೆಲ್ಲ ನುರಿತ ಶೆಫ್ ಇದ್ದಾರೆ.
ಬಿರಿಯಾನಿಯನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ. ನಿಮಗೆ ಬಿರಿಯಾನಿ ಬಗ್ಗೆ ಹೇಳೋ ಮಾತೇ ಇಲ್ಲ, ಯಾಕೆಂದರೆ ಕಿಂಗ್ ಆಫ್ ದ ಡಿಶ್ ಅಂತಲೇ ಹೇಳ್ತಾರೆ ಬಿರಿಯಾನಿಯನ್ನು. ನಾನಿಲ್ಲಿ ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ. ಇಲ್ಲಿ ಬೇರೆ ಬೇರೆ ಮಟನ್ ಬಿರಿಯಾನಿ, ಎಗ್ ಬಿರಿಯಾನಿ, ನಿಮಗೆ ಯಾವ ಬಿರಿಯಾನಿ ಬೇಕೋ ಅದನ್ನು ಮಾಡಿ ಕೊಡ್ತಾರೆ ಇವರು. ಬಾಸುಮತಿ ರೈಸ್ ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ. ನಾನು ಹಾಗೆ ಟೇಸ್ಟ್ ಮಾಡ್ತೀನಿ ಫಸ್ಟು. ವಾವ್, ತುಪ್ಪದ ಫ್ಲೇವರ್ ಹಾಗೆ ಬರ್ತಾ ಇದೆ. ಆ್ಯಂಡ್ ಚಿಕನ್ ಪೀಸ್ ಕೂಡ ಸರಿಯಾಗಿ ಬೆಂದಿದೆ ಆ್ಯಂಡ್ ಸಾಫ್ಟ್ ಆಗಿದೆ. ಇಲ್ಲಿ ನೀವು ಬರಲೇಬೇಕು, ಬಂದು ಬಿರಿಯಾನಿಯನ್ನು ಟೇಸ್ಟ್ ಮಾಡಲೇಬೇಕು. ನನಗೆ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗ್ಬೋದು. ಕಲರ್ ತೋರ್ತಿದೆಯಲ್ಲ. ಸೊ ಇಲ್ಲಿ ಕಾಕ್ಟೇಲ್ಸ್ ಆ್ಯಂಡ್ ಮಾಕ್ಟೇಲ್ಸ್ ಎರಡೂ ಅವೈಲೇಬಲ್ ಇದೆ. ಯಾಕಂದರೆ ಬಾರ್ ಕೂಡ ಇದೆ ಇಲ್ಲಿ. ಸೊ ಹಾಗಾಗಿ ಕಾಕ್ಟೇಲ್ ಸಿಗುತ್ತೆ, ನಿಮಗೆ ಒಳ್ಳೊಳ್ಳೆ ಕಾಕ್ಟೇಲ್ ಸಿಗುತ್ತೆ. ನಾವು ಮದ್ಯಪ್ರಿಯರಲ್ಲ, ಹಾಗಾಗಿ ಮಾಕ್ಟೈಲ್ಸನ್ನು ಹೇಳಿದ್ದೀವಿ. ಸೊ ಬೇರೆ ಬೇರೆ ಮಾಕ್ಟೈಲ್ಸ್ ಇದೆ ಇಲ್ಲಿ. ಇದು ಆರೆಂಜ್ ಇದೆ ಇದರಲ್ಲಿ, ಆಮೇಲೆ ಇದರಲ್ಲಿ ಸ್ಟ್ರಾಬೆರಿ ಇದೆ, ಆಮೇಲೆ ಇದು ಬೆರಿ ಪಂಚ್ ಇದು. ಸೊ ಮಾಕ್ಟೈಲ್ಸ್ ಬಿಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಲೈಟಾಗಿ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಆಹಾ, ಬ್ಲ್ಯಾಕ್ ಕರೆಂಟ್ ಇದೆಯಲ್ಲ ಅದು ಹಾಕಿದ್ದಾರೆ. ಸೊ ಅದರದ್ದು ಟೇಸ್ಟ್ ಸರಿಯಾಗಿ ನಾಲ್ಗೆ ಗೊತ್ತಾಗ್ತಾ ಇದೆ. ಇದು ಸ್ಟ್ರಾಬೆರಿ, ಇದು ಸ್ನೇಹ ಇಷ್ಟಪಡ್ತಾಳೆ. ಆಮೇಲೆ ಇದೆರಡನ್ನು ನಾವು ಶೇರ್ ಮಾಡಿ ಕುಡಿತೀವಿ. ಸೊ ಎಸ್, ಒಳ್ಳೊಳ್ಳೆ ಫುಡ್ಡನ್ನು ನಾವು ಇಲ್ಲಿ ಟೇಸ್ಟ್ ಮಾಡಿದ್ವಿ. ತುಂಬ ಹಿಡಿಸ್ತು ನಮಗಿಬ್ಬರಿಗೂ. ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಬಂದಾಗ, ಆಲ್ರೆಡಿ ನೀವು ಬಂದದ್ದಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ತಿಳಿಸಿ. ಬರಲಿಲ್ಲ ಅಂದರೆ ಒಂದು ವಿಸಿಟ್ ಅಂತೂ ಖಂಡಿತ ನೀವು ಬರ್ಬೋದು. ಸೊ ಟ್ರೈ ಮಾಡಿ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀವಿ. ಇಷ್ಟ ಆದವ್ರು ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ತಿದ್ದವ್ರು ಸಬ್ಸ್ಕ್ರೈಬ್ ಮಾಡಿ ಅಂತಲೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂತ ಅನ್ಕೊಂಡು ಟೇಕ್ ಕೇರ್, ಬಾಯ್, ಸಿ ಯು.